ಬೇಸಿಗೆಗೂ ಮುನ್ನವೇ ಬೆಂಗಳೂರಲ್ಲಿ ನೀರಿಗಾಗಿ ಹಾಹಾಕಾರ ಸೃಷ್ಟಿಯಾಗ್ಬಿಟ್ಟಿದೆ. ನೀರಿನ ಡ್ರಮ್ಗಳಿಗೆ ಕಬ್ಬಿಣದ ಲಾಕರ್ಗಳನ್ನ ಜನ ಹಾಕ್ತಾ ಇದ್ದಾರೆ. ಡ್ರಮ್ನಲ್ಲಿರುವ ನೀರನ್ನ ಕಳ್ತನ ಮಾಡುವಂತಹ ಭಯ ಆ ಜನರಿಗಿದೆ. ಈ ಕಾರಣಕ್ಕೆ ಮನೆ ಮುಂದೆ ಇಟ್ಟಿರುವಂತಹ ನೀರಿನ ಡ್ರಮ್ಗಳಿಗೆ ಬೀಗ ಹಾಕ್ತಾ ಇದ್ದಾರೆ. ಸಾಮಾನ್ಯವಾಗಿ ವಾರ್ಡ್ರೋಬ್ಗಳಿಗೆ ಬೀಗ ಹಾಕೋದನ್ನ, ತಿಜೋರಿಗಳಿಗೆ ಬೀಗ ಹಾಕೋದನ್ನ, ಚಿನ್ನ ಬೆಳ್ಳಿ ಬಂಗಾರ ದುಡ್ಡಿರುವಂತಹ ಜಾಗದಲ್ಲಿ ಬೀಗ ಹಾಕೋದನ್ನ, ಮನೆಗಳಿಗೆ ಬೀಗ ಹಾಕೋದನ್ನ ನೋಡಿದ್ದೀವಿ. ಆದ್ರೆ ಇಲ್ಲಿ ನೀರಿನ ಡ್ರಮ್ಗಳಿಗೆ ಬೀಗ ಹಾಕುವಂತ ಪರಿಸ್ಥಿತಿ ಎದುರಾಗಿದೆ. ಬೀಗ ಹಾಕಿ ಜೋಪಾನ ಮಾಡ್ತಾ ಇದ್ದಾರೆ ಥಣಿಸಂದ್ರದ ಜನ. ಕಾರಣ ಏನು ಅಂತಂದ್ರೆ, ಚಿನ್ನ ಬೆಳ್ಳಿ ತರನೇ ನಮಗೂ ಕೂಡ ನೀರಾಗ್ಬಿಟ್ಟಿದೆ. ಈಗ ಆಲ್ರೆಡಿ ಇನ್ನೂ ಬೇಸಿಗೆ ಕಂಪ್ಲೀಟ್ ಆಗಿ ಶುರುವಾಗಿಲ್ಲ, ಈಗಲೇ ನೀರಿನ ಹಾಹಾಕಾರ ಸ್ಟಾರ್ಟ್ ಆಗಿದೆ. ವಾರಕ್ಕೊಂದ್ಸಲ ನೀರು ಬರುತ್ತೆ, ಆ ನೀರನ್ನ ಸ್ಟೋರ್ ಮಾಡಿ ಇಟ್ಕೋಬೇಕು. ರಾತ್ರಿ ಯಾರಾದರೂ ಕಳ್ತನ ಮಾಡ್ತಾರೋ ಅಥವಾ ನಾವು ಮನೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಹೊರಗಡೆಯಿಂದ ಯಾರಾದರೂ ನೀರು ತಗೊಂಡು ಹೋಗ್ತಾರೋ, ಕೆಲಸಕ್ಕೆ ಹೋಗಿರೋ ಟೈಮಲ್ಲಿ ಯಾರಾದರೂ ನೀರು ಕದೀತಾರೋ ಅನ್ನುವಂತಹ ಭಯ ಆ ಥಣಿಸಂದ್ರ ಭಾಗದ ಜನರಲ್ಲಿ ಎದುರಾಗಿದೆ. ಅದೇ 700 ರೂಪಾಯಿ ನೀರು, ಅದು ಕಮ್ಮಿ ಎಲ್ಲಿ ಸಿಕ್ಕಲ್ಲ, ಅದು ಬರಲ್ಲ. ಅವನು 3-4 ದಿವಸ ಕಾಯ್ಬೇಕು. ಬನ್ನ 2 ದಿವಸ ನೀರಿಲ್ಲ, ತೊಳೆಯೋಕ್ಕೆ ನೀರಿಲ್ಲ. ಏನು ಮಾಡಬೇಕು? ಅಲ್ಲಿ ಇಲ್ಲಿ ನಡು ಅಲ್ಲೆಲ್ಲ ಎಲ್ಲೆಲ್ಲೋ ಹೋಗ್ಬಿಟ್ರು ನಾವು. ಇಲ್ಲಿ ಯಾರು ಕೇಳೋರಿಲ್ಲ, ಬಿಡೋರಿಲ್ಲ. ಅವ್ರವ್ರ ಕತೆ ಅವ್ರವ್ರಿಗೆ ನಾವೆಲ್ಲ ಕೆಲ್ಸಕ್ಕೆ ಹೋಗ್ಬಿಡ್ತೀರಿ. ಇಲ್ಲಿ ಹೆಂಗಸರು ಕಷ್ಟ ಬಿಡ್ಬೇಕು. ಇಲ್ಲಿ ಯಾರು ಕೇಳೋರಿದ್ದಾರೆ ಹೇಳಿ? ಇಲ್ಲಿ ಯಾವಾಗಲೂ ಸಮಸ್ಯೆನೇ. ಇಲ್ಲಿ ಯಾವಾಗಲೂ ಸಮಸ್ಯೆ. ಇನ್ನು ಬೇಸಿಗೆಗಾಗಿ ಸ್ಟಾರ್ಟ್ ಆಗಿಲ್ಲ. ಇದು ಇಷ್ಟು ಜಲ್ದಿ ಇಷ್ಟು ಪ್ರಾಬ್ಲಮ್ ಇದೆ. ಇನ್ನು 3 ತಿಂಗಳು ಎಷ್ಟು ಪ್ರಾಬ್ಲಮ್ ಇರ್ತದೆ ಅಂತ ತಿಳ್ಕೊಳ್ರಿ ನೀವೇ. ಮೇಡಮ್, ಇಲ್ಲಿ ತುಂಬಾ ಜಾಸ್ತಿ ನೀರ್ದು ಸಮಸ್ಯೆ ಆಗ್ತಾ ಇದೆ. ಇವತ್ತಿಂದ ಇಲ್ಲ, ವರ್ಷದಿಂದ ಆಗ್ತಾ ಇದೆ. ನಾವು ಎಷ್ಟು ಅಪ್ಲಿಕೇಶನ್ ಕೊಟ್ರೇನು ಇಲ್ಲಿ ಯಾವುದು ಒಂದು ಬೋರು ಹಾಕ್ತಾ ಇಲ್ಲ, ಯಾರು ಟ್ಯಾಂಕರು ಕರೆಸ್ತಾ ಇಲ್ಲ. ನಾವು ಕರೆಸ್ಬೇಕಂದ್ರೆ 700 ರೂಪಾಯಿ ಅಂತ ಹೇಳ್ತಾರೆ, 700 ರುಪೀಸ್ ಒಂದು ಟ್ಯಾಂಕರ್ ಅಂತ ಹೇಳ್ತಾರೆ. ಈಗ ಮತ್ತೆ ಸಮ್ಮರೆಲ್ಲ ಬರ್ತಾ ಇದಲ್ಲ, ಅದರಲ್ಲಿ ಇನ್ನೂ ಜಾಸ್ತಿ ಮಾಡಿಬಿಡ್ತಾರೆ ಟ್ಯಾಂಕರ್ ರೇಟು. ಇಲ್ಲಿ ಸಾಕಷ್ಟು ಗಲ್ಲಿದ ಕ್ರಾಸ್ನಲ್ಲಿ ಒಂದು ಬೋರ್ ಇಲ್ಲ, ಒಂದು ಏನೂ ಇದೇ ಇಲ್ಲ, ಸೌಲಭ್ಯನೇ ಇಲ್ಲ ನೀರಿಗೋಸ್ಕರ. ಅದಕ್ಕೋಸ್ಕರ ನಾವು ಸೇರಿಸಿ 2-3 ಸತಿ ಪ್ರತಿಭಟನೆ ಮಾಡಿದ್ದೀವಿ. ನೀವೇ ಬಂದು ಇಲ್ಲಿ ಇದು ಸರ್ವೆ ಮಾಡಿದಾರಲ್ಲ, ಆವಾಗಲೂ ನಾವು ಹೇಳಿದ್ದೀವಿ ಇಲ್ಲಿ ನೀರು ಸಮಸ್ಯೆ ತುಂಬ ಜಾಸ್ತಿ ಇದೆ. ಇನ್ನೂ ಹಂಗೆ ಆಗ್ತಾ ಇದ್ದರೆ ಇಲ್ಲಿ ಸಾಯೋಕ್ಕೆ ಗತಿ ಬರೋದು, ಬದುಕೋಕ್ಕೆ ಆಗಲ್ಲ. ಇಲ್ಲ, ವಾಟ್ ತುಂಬ ಇದೆ ಮೇಡಮ್, ಇದು ವಾಟ್ ತುಂಬ ಇದೆ. ಯಾಕೆಂದರೆ ಬೇರೆ ಬೇರೆ ಕ್ರಾಸ್ನಲ್ಲಿ ಏನು ಸೌಲಭ್ಯ ಇಲ್ಲ, ಮತ್ತು ಹೋಗೋಕ್ಕೆ ಬರೋಕ್ಕೆ ಜಾಗನೂ ಇಲ್ಲ ಟ್ಯಾಂಕರ್ಗಳಿಗೆ. ಮತ್ತು ಒಂದು ಬಿಲ್ಡಿಂಗ್ನಲ್ಲಿ 2-3 ಮನೆಗಳು ಇರ್ತಾರೆ. ಅಲ್ಲಿ ಒಂದು ಟ್ಯಾಂಕರ್ ಸಾಕಾಗಲ್ಲ. ಅಲ್ಲಿ ಎಲ್ಲ ತುಂಬ ಜಾಸ್ತಿ ಸಮಸ್ಯೆ ಆಗ್ತಾ ಇದೆ. ಅಲ್ಲಿ ವಿಜಯ ಪಬ್ಲಿಕ್ ಸ್ಕೂಲ್ ಇದೆ, ಸ್ಕೂಲ್ನಲ್ಲಿ ಕೂಡ ನೀರಿಲ್ಲ. ಅವರು ಎಷ್ಟು ಅಂತ ನೀರು ಹಾಕಬೇಕು ಹೇಳಿ? ತುಂಬ ಸಾಕಷ್ಟು ಮಕ್ಕಳು ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.